ಸಿಬಿಐ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ದೇವರಾಜೇಗೌಡ. ಎಸ್ಐಟಿಯಿಂದ ಈ ಪ್ರಕರಣಕ್ಕೆ ನ್ಯಾಯ ಸಿಗೋದು ಸಾಧ್ಯ ಇಲ್ಲ. ಎಸ್ಐಟಿ ಅಧಿಕಾರಿ ಸುಮನಾ ಪನ್ನೇಕರ್ ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ನೀವು ಡಿಕೆ ಶಿವಕುಮಾರ್ ಮೇಲೆ ಆರೋಪಗಳನ್ನು ಹೊರಿಸಬೇಡಿ ಅಂತ. ಈ ಪ್ರಕರಣದಲ್ಲಿ ನ್ಯಾಯ ಎಸ್ಐಟಿ ತನಿಖೆಯಿಂದ ಸಿಗೋದಿಲ್ಲ, ಸಿಬಿಐ ತನಿಖೆಯಿಂದ ಮಾತ್ರ ಸಾಧ್ಯ. ನಾವು ಸಿಬಿಐ ತನಿಖೆಗೆ ಒತ್ತಾಯಿಸ್ತೀವಿ ಅಂತಿದ್ದಾರೆ. ಡಿಕೆ ಶಿವಕುಮಾರ್ ತನಿಖೆಯ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇಡೀ ಪೆನ್ ಡ್ರೈವ್ ವಿಡಿಯೋ ಹಂಚಿದ್ದೇ ಮಹಾನಾಯಕ. ದೇವರಾಜೇಗೌಡರ ಗಂಭೀರ ಆರೋಪ ಡಿಕೆ ಶಿವಕುಮಾರ್ ವಿರುದ್ಧ. ಸರ್ ಕೊಡಕ್ಕಾಗಲ್ಲ. ನಾವು ನಾಳೆ ನಮ್ಮ ಸೀನಿಯರ್ಸು ನಾವೆಲ್ಲರೂ ಕುಳಿತು ಮಾತನಾಡಿ ನಾವು ಒಂದು ರೆಪ್ರೆಸೆಂಟೇಷನ್ನ ಯಾರಿಗೆ ಹೋಮ್ ಮಿನಿಸ್ಟ್ರಿಗೆ ಕೊಡ್ತೀವಿ, ಚೀಫ್ ಮಿನಿಸ್ಟ್ರಿಗೆ ಕೊಡ್ತೀವಿ, ಗವರ್ನರಿಗೆ ಕೊಡ್ತೀವಿ, ನಾವಲ್ಲಿ ಚೀಫ್ ಸೆಕ್ರೆಟರಿ ಕೊಡ್ತೀವಿ, ನಾವಲ್ಲಿ ಇದ್ರ ಮೇಲೆ ಈ ಥರ ಮಾಡಿ ಅಂತೇಳಿ. ಹೋಮ್ ಡಿಪಾರ್ಟ್ಮೆಂಟ್ ಯಾವುದು ಮಾಡಲಿಲ್ಲ ಅಂದರೆ ಅದೇ ರೆಪ್ರೆಸೆಂಟೇಷನ್ ಮೇಲೆ ನಾವಲ್ಲಿ ಹೈಕೋರ್ಟ್ಗೆ ಒಂದು ರಿಟ್ ಹಾಕ್ತೀವಿ, ನಾವಲ್ಲಿ ಹೈಕೋರ್ಟ್ ರಿಟ್ ಪಿಟಿಷನ್ ಹಾಕಿ ನಾವಲ್ಲಿ ಹೈಕೋರ್ಟಿಂದ ಸೀಕಿಂಗ್ ಫಾರ್ ಡೈರೆಕ್ಷನ್ ತಗೋತೀವಿ. ನಾವಲ್ಲಿ ತಗೊಂಡು ಈ ಪ್ರಕರಣ ಯಾಕೆ ಈ ಪ್ರಕರಣದಲ್ಲಿ ನಾವಲ್ಲಿ ಸಿಬಿಐ ಕೇಳ್ತಿದ್ವಿ ಅಂತ ಎಕ್ಸ್ಪ್ಲೇಷನ್ ಕೋರ್ಟಿಗೆ ಕೊಡ್ತೀವಿ. ನಾವಲ್ಲಿ ಸರ್ ಕೊಡಕ್ಕಾಗಲ್ಲ. ನಾವು ನಾಳೆ ನಮ್ಮ ಸೀನಿಯರ್ಸು ನಾವೆಲ್ಲರೂ ಕುಳಿತು ಮಾತನಾಡಿ ನಾವು ಒಂದು ರೆಪ್ರೆಸೆಂಟೇಷನ್ನ ಯಾರಿಗೆ ಹೋಮ್ ಮಿನಿಸ್ಟ್ರಿಗೆ ಕೊಡ್ತೀವಿ, ಚೀಫ್ ಮಿನಿಸ್ಟ್ರಿಗೆ ಕೊಡ್ತೀವಿ, ಗವರ್ನರಿಗೆ ಕೊಡ್ತೀವಿ, ನಾವಲ್ಲಿ ಚೀಫ್ ಸೆಕ್ರೆಟರಿ ಕೊಡ್ತೀವಿ, ನಾವಲ್ಲಿ ಇದ್ರ ಮೇಲೆ ಈ ಥರ ಮಾಡಿ ಅಂತೇಳಿ. ಹೋಮ್ ಡಿಪಾರ್ಟ್ಮೆಂಟ್ ಯಾವುದು ಮಾಡಲಿಲ್ಲ ಅಂದರೆ ಅದೇ ರೆಪ್ರೆಸೆಂಟೇಷನ್ ಮೇಲೆ ನಾವಲ್ಲಿ ಹೈಕೋರ್ಟ್ಗೆ ಒಂದು ರಿಟ್ ಹಾಕ್ತೀವಿ, ನಾವಲ್ಲಿ ಹೈಕೋರ್ಟ್ ರಿಟ್ ಪಿಟಿಷನ್ ಹಾಕಿ ನಾವಲ್ಲಿ ಹೈಕೋರ್ಟಿಂದ ಸೀಕಿಂಗ್ ಫಾರ್ ಡೈರೆಕ್ಷನ್ ತಗೋತೀವಿ. ನಾವಲ್ಲಿ ತಗೊಂಡು ಈ ಪ್ರಕರಣ ಯಾಕೆ ಈ ಪ್ರಕರಣದಲ್ಲಿ ನಾವಲ್ಲಿ ಸಿಬಿಐ ಕೇಳ್ತಿದ್ವಿ ಅಂತ ಎಕ್ಸ್ಪ್ಲೇಷನ್ ಕೋರ್ಟಿಗೆ ಕೊಡ್ತೀವಿ. ನಾವಲ್ಲಿ ಪ್ರಕರಣದ ತನಿಖೆಗೆ ನೇಮಕಗೊಂಡಿರುವ ಎಸ್ಐಟಿ ವಿರುದ್ಧ ದೇವರಾಜೇಗೌಡರ ಗಂಭೀರ ಆರೋಪ. ಇವರಿಂದ ನ್ಯಾಯಬದ್ಧ ತನಿಖೆ ಸಾಧ್ಯ ಇಲ್ಲ ಅಂತ ಇದ್ದಾರೆ ದೇವರಾಜೇಗೌಡ. ನ್ಯಾಯಬದ್ಧ ತನಿಖೆ ಇವರಿಂದ ಸಾಧ್ಯ ಇಲ್ಲ. ಡಿಕೆ ಶಿವಕುಮಾರ್ ಮೇಲೆ ಆರೋಪ ಮಾಡಬೇಡಿ ಅಂತ ಎಸ್ಐಟಿ ಅಧಿಕಾರಿಗಳು ನನ್ನ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅಂದರು ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡ. ಪ್ರೆಸ್ ಮೀಟ್ ನಲ್ಲಿ ಎಸ್ಐಟಿ ಅಧಿಕಾರಿ ಸುಮನಾ ಪನ್ನೇಕರ್ ಫೋಟೋ ತೋರಿಸಿದ್ದಾರೆ ದೇವರಾಜೇಗೌಡ. ಇವರು ನನ್ನ ಮೇಲೆ ಒತ್ತಡ ಹೇರಿದ್ರು ಅಂತ. ಇವರು ನನ್ನ ಮೇಲೆ ಒತ್ತಡ ಹೇರಿದ್ರು. ಅದಕ್ಕೆ ಸಿಬಿಐ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಸಿಬಿಐ ತನಿಖೆಗೆ ಆಗ್ರಹ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ದೇವರಾಜೇಗೌಡರು ಹೇಳಿದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಕಾರ್ತಿಕ್ ನನಗೆ ಪೆನ್ ಡ್ರೈವ್ ತಂದು ಕೊಟ್ಟಿದ್ದು ಹೌದು. ಆ ಪೆನ್ ಡ್ರೈವ್ ನಲ್ಲಿ ಈಗ ಬಿಡುಗಡೆಯಾಗಿರುವ ಹೆಣ್ಣು ಮಕ್ಕಳ ವಿಡಿಯೋಗಳಿಲ್ಲ. ದೇವರಾಜೇಗೌಡರು ಹೇಳ್ತಾ ಇದ್ದಾರೆ, ನನಗೆ ಕಾರ್ತಿಕ್ ಕೊಟ್ಟ ಪೆನ್ ಡ್ರೈವ್ ನಲ್ಲಿನ ವಿಡಿಯೋಗಳೇ ಬೇರೆ, ಈಗ ಬಿಡುಗಡೆಯಾಗಿರುವ ವಿಡಿಯೋಗಳೇ ಬೇರೆ ಅಂತ ಇದ್ದಾರೆ ದೇವರಾಜೇಗೌಡ. ಅದೇ ಬೇರೆ ಅಂತೆ, ಇದೇ ಬೇರೆ ಅಂತೆ. ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ರು ಅನ್ನೋದು ಒಂದು ಪ್ರಶ್ನೆ.
ಅವರ ವಿಡಿಯೋಗಳು ಬಹಿರಂಗಗೊಂಡು ಹೆಣ್ಣು ಮಕ್ಕಳ ಮಾನ ಬೀದಿಯಲ್ಲಿ ಹರಾಜಾಗೋದಕ್ಕೆ ಕಾರಣರಾದವರು ಯಾರು ಅನ್ನೋದು ಇನ್ನೊಂದು ಪ್ರಶ್ನೆ. ಎರಡನೆಯ ಪ್ರಶ್ನೆಗೆ ದೇವರಾಜೇಗೌಡರು ಉತ್ತರಿಸ್ತಾ ಇದ್ದಾರೆ. ನೇರವಾಗಿ ಆರೋಪಿಸ್ತಾ ಇದ್ದಾರೆ, ಇದರ ಹಿಂದೆ ಇರೋದು ಮಹಾನಾಯಕ. ಜೊತೆಗೆ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಸಂತ್ರಸ್ತೆಯರನ್ನ ಭೇಟಿಯಾಗಿದ್ದಾರೆ. ಯಾವ ಯಾವ ಹೋಟೆಲ್ಗಳಲ್ಲಿ ಭೇಟಿಗಳು ನಡೆದಿದ್ದಾವೆ ಅದೆಲ್ಲದರ ಸಿಸಿಟಿವಿ ಫುಟೇಜ್ ಇದಾವೆ ಅಂತಿದ್ದಾರೆ. ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ. ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ. ಇವತ್ತು ಯಾವುದೋ ಒಂದು ನಟಿದು ಮೂವಿ ಬಂದಿದೆ, ಬಿಡುಗಡೆ ಮಾಡಿದ್ರೆ ಅದರಲ್ಲೂ ಕೂಡ ಮಿಕ್ಸಿಂಗ್ ಆಗಿದೆ. ಅಂದ್ರೆ ಅದೇನೋ ಮಾಡ್ತಾರಂತಲ್ಲ, ಅದು ಮಾಡಿದ ಈಗ ಮಾಫಿಂಗ್ ಏನೋ ಮಾಡಿದಾರೆ ಅಲ್ಲಿ. ಸೊ ಹಾಗಾಗಿ ಆ ಕಾರಣದಿಂದ ಈ ವಿಡಿಯೋ ಎಲ್ಲೂ ಕೂಡ ಇದಾಗಬಾರ್ದು, ಕಲ್ಪಿಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಯಮಾಡಿ ಕ್ಷಮೆ ಇರಲಿ. ನಾವು ಬಿಡುಗಡೆ ಮಾಡ್ತಾ ಇಲ್ಲ ನಾವೆಲ್ಲ, ಇದನ್ನ ನೇರವಾಗಿ ನಾವು CBIಗೆ ಕೊಡ್ತಾ ಇದೀವಿ, ಕೋರ್ಟಿಗೆ ಕೊಡ್ತೀವಿ ನಾವಲ್ಲಿ. ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ. ಪ್ರಜ್ವಲ್ ರೇವಣ್ಣನ ವಿಡಿಯೋದಲ್ಲಿ ಈಗಾಗಲೇ ಮಿಕ್ಸಿಂಗ್ ಆಗಿದೆ. ಇವತ್ತು ಯಾವುದೋ ಒಂದು ನಟಿದು ಮೂವಿ ಬಂದಿದೆ, ಬಿಡುಗಡೆ ಮಾಡಿದ್ರೆ ಅದರಲ್ಲೂ ಕೂಡ ಮಿಕ್ಸಿಂಗ್ ಆಗಿದೆ. ಅಂದ್ರೆ ಅದೇನೋ ಮಾಡ್ತಾರಂತಲ್ಲ, ಅದು ಮಾಡಿದ ಈಗ ಮಾಫಿಂಗ್ ಏನೋ ಮಾಡಿದಾರೆ ಅಲ್ಲಿ. ಸೊ ಹಾಗಾಗಿ ಆ ಕಾರಣದಿಂದ ಈ ವಿಡಿಯೋ ಎಲ್ಲೂ ಕೂಡ ಇದಾಗಬಾರ್ದು, ಕಲ್ಪಿಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಯಮಾಡಿ ಕ್ಷಮೆ ಇರಲಿ. ನಾವು ಬಿಡುಗಡೆ ಮಾಡ್ತಾ ಇಲ್ಲ ನಾವೆಲ್ಲ, ಇದನ್ನ ನೇರವಾಗಿ ನಾವು CBIಗೆ ಕೊಡ್ತಾ ಇದೀವಿ, ಕೋರ್ಟಿಗೆ ಕೊಡ್ತೀವಿ ನಾವಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.